ಕೆಲವೊಂದು ದೃಶ್ಯ ಮಾಧ್ಯಮಗಳು ನೋಡಿದಾಗ ಸೊ ದರ್ಶನ್ ಅವರು ಒಂದು ಹಾಸಿಗೆ ದಿಂಬಿಗೋಸ್ಕರ ಒಂದು ಅರ್ಜಿ ಹಾಕುವಂಥದ್ದು, ಅಥವಾ ನನಗೆ ಮನೆ ಊಟದ ವ್ಯವಸ್ಥೆ ಮಾಡಿಕೊಡಿ, ಈ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಒಂದಕ್ಕೂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಅರ್ಜಿ ಹಾಕ್ತಾ ಇರೋದು ನಾವು ಕಂಪ್ಲೇಂಟಾಗಿ ನೋಡ್ತಾ ಇದ್ವಿ. ಯಾಕೆಂದರೆ ದರ್ಶನ್ ಪರ ವಕೀಲರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವ್ರಿಗೆ ಹೇಗೆ ಆ ರೀತಿ ರಾಜ್ಯಾದ್ಯಂತ ಸಿಗೋಕ್ಕೆ ಸಾಧ್ಯ? ಸರ್ ನೋಡಿ, ನನಗೆ ದರ್ಶನ್ ಅವ್ರ ಕತೆ ಗೊತ್ತಿಲ್ಲ ಏನು ನಡೀತಾ ಇದೆ, ಬಿಕಾಸ್ ಅದು ಮೆನ್ಸ್ ಬ್ಯಾರಕ್ಕೆ ಬೇರೆ ಕಡೆ ಇರುತ್ತೆ, ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಂತೂ ನನಗೆ ಗೊತ್ತಿರೋದು, ಯಾಕಂದರೆ ನನ್ನ ಕಣ್ಣಲ್ಲೇ ನೋಡಿರುವಂಥದ್ದು ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು 90 ಡೇಸ್ ಅಂದರೆ ಸುಮ್ಮನೆ ಅಲ್ಲ ಸರ್. ಪ್ರತಿ ಬೆಳಗ್ಗೆ ಸಾಯಂಕಾಲ ಅದೇನೋ ದೊಡ್ಡ ಎಕರೆ ಸೈಟ್ ಅಲ್ಲ, ಜಸ್ಟ್ ಒಂದು 30-40 ಸೈಟ್ ಥರ, ಒಂದು ಸೆಂಟ್ರಲ್ ಒಂದು ವರಂಡ ಥರ ಪ್ಲೇ ಗ್ರೌಂಡು, ಯೋಗ ಮಾಡುವಂಥದ್ದು, ಇನ್ನು ಫುಲ್ಲು ಬಿಲ್ಡಿಂಗು, ಈ ಸುತ್ತಾನೇ ಓಡಾಡಬೇಕು ಹೊರತು ಬೇರೆ ಎಲ್ಲೂ ನಮ್ಗೆ ಹೊರಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮುಖ ನೋಡ್ತೀರಾ, ಅವ್ರ ಆ್ಯಕ್ಟಿವಿಟೀಸ್ ನೋಡ್ತೀರಿ, ಎಲ್ಲನೂ ತಿಳ್ಕೊಂಡಿರೋವಾಗ ಅದು ಹೇಗೆ ಸುಳ್ಳಾಗುತ್ತೆ ಸರ್? ದಯವಿಟ್ಟು ನಾನು ಹೇಳ್ತೀನಿ, ಪರಪ್ಪನಗರ ಪೊಲೀಸವ್ರಿಗೂ ಅಷ್ಟೇ, ಏನು NCR ದಾಖಲು ಮಾಡಿದ್ರೆ ನನಗೆ ಕರೆ ಮಾಡಲಿ, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ, ತನಿಖೆ ನಡೀಲಿ, ತನಿಖೆ ನಡೆದೋ ಗೊತ್ತಾಗುತ್ತೆ ಅಲ್ಲಿರುವಂಥ ಎಷ್ಟು ಜನ ಕಾಕಿಗಳ ಕಳಚ್ತಾ ಇದಂತ. ನಾರಾಯಣ ಸ್ವಾಮಿ ಅವ್ರು ಏನಿದ್ದಾರೆ, ಅವ್ರು ಇವತ್ತಿಂದ ಗೊತ್ತಿರೋದಲ್ಲ. ಮುತ್ತಪ್ಪ ರೈ ಸರ್ದು ಒಂದು ಬರ್ತ್ಡೇ ಫಂಕ್ಷನಲ್ಲಿ ಇವ್ರು ಜೈ ಕರ್ನಾಟಕದಲ್ಲಿದ್ದಾರೆ, ಆಗ್ಲಿಂದನೂ ನಂಗೆ ನಾರಾಯಣ ಸ್ವಾಮಿ ಅವ್ರು ಗೊತ್ತಿರೋರೆ. ಒಂದು 5-6 ಇಯರ್ಸ್ ಬ್ಯಾಕು ನನ್ನದೇ ಒಂದು ಕೇಸ್ ಪ್ರಕಾರ ನಾನು ಕಾಲ್ ಮಾಡಿ ಮಾತಾಡಿದ್ದೆ, ಗೊತ್ತಿರೋವಂಥ ವ್ಯಕ್ತಿನೇ. ಅಲ್ಲಿ ಏನು ಸಿಗ್ತಾ ಇಲ್ಲ, ಏನು ಅದೇನು ಫೈಲ್ ಇಟ್ಕೊಂಡು ಹೋಗ್ತಾರೆ. ಎಸ್, ಅವರು ಸ್ಕೂಲಲ್ಲಿ ಸ್ಟೂಡೆಂಟ್ ಆಗಿರೋದಕ್ಕೆ, ಕಲಿತಾ ಇರೋದಕ್ಕೆ, ಪವಿತ್ರ ಗೌಡ ಲೈಬ್ರರಿ ಏನು ಸ್ಕೂಲ್ ಇದೆ ಅಲ್ಲಿ ಕಲಿತಾ ಇರೋದಕ್ಕೆ ಅವಳ ಹತ್ರ ಒಂದು ಬ್ರೌನ್ ಕಲರ್ ಡೈರಿ ಇದೆ. ನಾವು ಸುಳ್ಳು ಹೇಳೋದಲ್ಲ, ಬೇಕಂದರೆ ಇದು ಮಾಧ್ಯಮಗಳು ನೋಡಿ ಯಾವುದೇ ಅದು ಎತ್ತಿಸ್ಬಿಡ್ತಾರೆ ಅಲ್ಲಿನ ಜೈಲಿನ ಸಿಬ್ಬಂದಿಗಳು, ಆ ಲೆವೆಲ್ಗಿದ್ದಾರೆ ಅಲ್ಲಿ, ನನಗೆ ಗೊತ್ತಿದೆ. ಸೊ ಒಂದು ಬ್ರೌನ್ ಕಲರ್ ಡೈರಿ ಇದೆ, ಆ ಡೈರಿನ ಇಟ್ಕೊಂಡು ಅವಳಿಗೆ ಏನೇನು ಬೇಕೋ ಅದು ಬರ್ಕೊಂಡು ಅದನ್ನ ಇಟ್ಕೊಂಡೇ ಓಡಾಡ್ತಾರೆ. ನಾರಾಯಣ ಸ್ವಾಮಿ ಅವ್ರು ಏನು ಕೇಳಿದ್ರು, ಕೈಗೆ ಕಾಳಿಗೆ ಹಾಳಿದಾರಂತ ಖಂಡಿತವಾಗ್ಲೂ ಇದ್ದಾರೆ ನಾರಾಯಣ ಸ್ವಾಮಿ ಅವರೇ. ಅವ್ರ ಹೆಸರು ಸಹ ನಾನು ಹೇಳಿದ್ದೀನಿ. ಪಾಪ ಹೆಣ್ಣುಮಕ್ಳ ಹೆಸರು ಹೇಳಿ ಹಾಳು ಮಾಡೋದು ಬೇಡ ಅಂತ ನಾನು ಈಗ ನಿಮ್ಮ ಇದ್ರ ಮುಖಾಂತರ ಹೇಳ್ತಾ ಇಲ್ಲ. ಬಟ್ ಆ ಹೆಣ್ಣು ಮಕ್ಕಳು ಸಹ ಅಲ್ಲಿದ್ದಾರೆ, ಕೈಗೂ ಕಾಲ್ಗೆ ಹಾಳಿಟ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇರೋದು ಸತ್ಯ ನಾರಾಯಣ ಸ್ವಾಮಿ ಅವರೇ. ಆ್ಯಂಡ್ ನಾರಾಯಣ ಸ್ವಾಮಿ ಅವ್ರು ಹೇಳಿದರು ಏನಂತ, ಅವ್ರಿಗೇನು ನೈತಿಕತೆ ಇದೆ ಅಂತ. ನಾನೊಬ್ಳು ಹೋರಾಟಗಾರ್ತಿಯಾಗಿ, ನಾನೊಬ್ಳು ಪ್ರತಿಯೊಂದು ನ್ಯಾಯದ ಪರ ಧ್ವನಿ ಎತ್ತೋಳು ಆಗಿ, ಎಲ್ಲಿ ಅದು ಜೈಲೇ ಆಗಿರಲಿ ಇಲ್ಲ ಮೇಲೇನೇ ಆಗಿರಲಿ, ಅಲ್ಲಿ ಏನೋ ಒಂದು ಕೆಟ್ಟದ್ದು ಆಗ್ತಾ ಇದೆ ಅಂತೇಳಿ ಅದು ಖಂಡಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ, ಅದು ಜೈಲೇ ಆಗಿರಲಿ. ಆ್ಯಂಡ್ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ವಿಡಿಯೋದಲ್ಲಿ, ಅವರು ಯಾಕೆ ಪವಿತ್ರ ಗೌಡ ಮೇಲೆ ಆರ್ಡರ್ ಇದೆ ಅಲ್ವಾ ಮಾತಾಡಬಾರ್ದು ಅವ್ರ ವಿಚಾರವಾಗಿ, ಅವ್ರ ಕೇಸ್ ಬಗ್ಗೆ. ಎಸ್, ಅವ್ರ ಕೇಸ್ ಬಗ್ಗೆ ಮಾತಾಡಬಾರ್ದಂತ ಮಾಧ್ಯಮಗಳಿಗೆ ಬ್ರೇಕ್ ತಗೊಂಡ್ಬಂದಿದ್ದಾರೆ. ನಾನು ಎಲ್ಲೂ ರೇಣುಕಾಸ್ವಾಮಿ ಪ್ರಕರಣ ಮಾತಾಡಿಲ್ವಲ್ಲ, ಕೊಲೆ ಪ್ರಕರಣದ ಬಗ್ಗೆ ಮಾತಾಡಲ್ವಲ್ಲ, ಅವ್ರು ಆರೋಪಿಯಾಗಿದ್ದಾರೆ, ಅದರಿಂದ ಹೊರಗಡೆ ಬರಲಿ ಅಂತ ನಾನು ಈಗಲೂ ಕೇಳ್ಕೊಳ್ತೀನಿ. ಸತ್ಯ ಇತ್ತಂದರೆ ಶಿಕ್ಷೆ ಆಗಲಿ, ಇಲ್ಲಾಂದರೆ ಹೊರಗಡೆ ಬರಲಿ ಅಂತ. ಬಟ್ ನಾನು ಮಾತಾಡಿರೋದು ಜೈಲಲ್ಲಿ ನಡೆದಿರುವಂಥ ಅನುಭವಗಳು, ಜೈಲಲ್ಲಿ ನಡೀತಾ ಇರುವಂಥ ಘಟನೆಗಳು. ನನಗೆ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳುವಂಥ ನಾರಾಯಣ ಸ್ವಾಮಿ ಅವ್ರಿಗೆ ಫಸ್ಟು ಸಾಮಾನ್ಯ ಜ್ಞಾನ ಇದ್ದಿದ್ರೆ ಏನು ಮಾತಾಡಬೇಕು, ಆ್ಯಂಡ್ ನೈತಿಕತೆ ಇದೆಯಾ? ನಮಗೆ ನೈತಿಕತೆ ಇಲ್ಲಪ್ಪ, ತಮಗಿದೆ ಅಲ್ವಾ, ತಮಗಿರೋರು ಯಾಕೆ ನನ್ನ ಬಗ್ಗೆ ಮಾತಾಡ್ತೀರಾ? ನಾನು ನಡೆದಿರುವಂಥ ನನ್ನ ಅನುಭವ ಹೇಳಿದ್ದೀನಿ, ಸುಳ್ಳು ಹೇಳೋದಕ್ಕಾಗೋದಿಲ್ಲ ಅಲ್ವಾ ನಾರಾಯಣ ಸ್ವಾಮಿ ಅವ್ರಿಗೆ. ನಾರಾಯಣ ಸ್ವಾಮಿ ಅವ್ರಿಗೆ ನೇರ ಪ್ರಶ್ನೆ ಇದು, ಸುಳ್ಳು ಹೇಳೋದಕ್ಕಾಗೋದಿಲ್ವಲ್ಲ? ಒಬ್ಬರು ವಕೀಲರಾಗಿ ಆರೋಪಿಗೂ ವಕಾಲತ್ತಾಗ್ತೀರಾ, ನಿರಪರಾಧಿಗೂ ವಕಾಲತ್ತಾಗ್ತೀರಾ. ನಾರಾಯಣ ಸ್ವಾಮಿ ಅವರ ಒಂದು ವಕೀಲ ಕೆಲಸ ಏನಿದೆ, ಲಾಯರ್ ಕೆಲಸ, ಅದ್ರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಅದು ಅವ್ರ ಪ್ರೊಫೆಷನ್, ಅವ್ರು ಏನಾದರೂ ಬಟ್ ಮಾತಾಡುವಂಥ ಅವ್ರಿಗೂ ಒಂದು ಹೆಣ್ಣಿನ ಬಗ್ಗೆ ಮಾತಾಡೋಕೆ ನಾಲ್ಗೆ ಇಡ್ತಾ ಇರಬೇಕು. ಆ್ಯಂಡ್ ನಾರಾಯಣ ಸ್ವಾಮಿಗೆ ಪವಿತ್ರ ಗೌಡ ಒಬ್ಬಳೇನ ಹೆಣ್ಮಗಳು, ಜೈಲಲ್ಲಿ 223 ಜನ ಇದ್ದಾರೆ. ಅವ್ರಿಗೆ ಯಾರಿಗಾದ್ರೂ ಒಂದು ಸ್ವಲ್ಪ ವಕಾಲತ್ತು ವಹಿಸಿದ್ರೆ ಒಂದಷ್ಟು ಜನ ಬಡಪಾಯಿಗಳು ರಿಲೀಸ್ ಆಗ್ತಾರೆ. 4,000-5,000ಕ್ಕೆ ಶ್ಯೂರಿಟಿ ಕರೆದಿರೋರು ಇದ್ದಾರೆ, ಕ್ಯಾಶ್ ಶ್ಯೂರಿಟಿ ಅವ್ರನ್ನೆಲ್ಲರೂ ಸ್ವಲ್ಪ ಗಮನ ಹರಿಸಿ. ಪವಿತ್ರ ಗೌಡಗಿಂತ ಚೆನ್ನಾಗಿಲ್ದಿರ ಇರ್ಬೋದು, ಬಟ್ ಒಂಚೂರು ಮಾನವೀಯತೆ ಮನುಷ್ಯತ್ವ ಇರೋಂಥ ಬಡಪಾಯಿಗಳಿದ್ದಾರೆ. ಅವರು ಕೇರ್ ಮಾಡಿ ಯಾಕೆ ಪವಿತ್ರ ಗೌಡ ಅನ್ನೋ ಟೆನ್ಷನ್ನೇ ಇದು ಮಾಡ್ತೀರಾ? ಅವಳು ಒಂದು ಹೆಣ್ಣು, ನಾನು ಒಂದು ಹೆಣ್ಣು, ಯಾಕೆ ನನ್ನ ಟಾರ್ಗೆಟ್ ಮಾತಾಡಿ ಪ್ರಶ್ನೆ ಮಾಡಬೇಕು. ಅವ್ರ ಪರ ವಕೀಲರಾಗಿರೋದ್ರಿಂದ ಅವ್ರು ಪ್ರಶ್ನೆ ಮಾತಾಡ್ಲಿ. ಬಟ್ ಇವ್ರು ಯಾವ ಕೇಸ್ ಮೇಲೆ ಹೋಗಿದ್ದಾರೆ, ಇವ್ರು ಏನಕ್ಕೆ ಮಾತಾಡ್ತಾರೆ ಅಂದ್ರಲ್ಲ ರೀ ನಾರಾಯಣ ಸ್ವಾಮಿ ಅವರೇ, ಪವಿತ್ರ ಗೌಡನೂ ಹೋಗಿರೋದು ಕೇಸ್ ಮೇಲೇನೆ, ನಾನು ಹೋಗಿರೋದು ಕೇಸ್ ಮೇಲೆ, ನಾನು ಹೋಗಿರೋದು ನನ್ನ ಒಂದು ವೈಯಕ್ತಿಕ ವಿಚಾರದಲ್ಲಿ, ಅವ್ರು ಹೋಗಿರೋದು ಅವ್ರ ವೈಯಕ್ತಿಕ ವಿಚಾರದಲ್ಲಿ. ನಾನು ಬೇಲ್ ಸಿಕ್ತು, ನಾನು ಹೊರಗಡೆ ಬಂದೆ. ನೈತಿಕತೆ ಬಗ್ಗೆ, ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂದರೆ, ನನ್ನ ಸಾಧನೆಗಳು ಏನು ಮಾಡಿದ್ದೀನಿ ಅಂತ 2 ವರ್ಷ ಬರೀ ನನ್ನ ವೈಯಕ್ತಿಕ ಜೀವನದೇ ತಂದಿಟ್ಬಿಟ್ಟು ಮುಚ್ಚಾಕ್ಬಿಟ್ಟಿದ್ದಾರೆ. ನನ್ನ ಸಾಧನೆ ಏನಿದೆ, ನಾನು ಹೆಂಗೆ ರಾಜಕೀಯಕ್ಕೆ ಬಂದೆ, ಹೆಂಗೆ ನಾನು ಪ್ರೊಫೆಷನಾಗಿ ಸಮಾಜದ ಹೋರಾಟಕ್ಕೆ ಬಂದೆ, ಎಲ್ಲನೂ ಇದೆ. ನಿಮಗೆ ಗೊತ್ತಿಲ್ಲ, ಮರ್ತೋಗಿದ್ದೀರಾ ಅನಿಸುತ್ತೆ. ಬಟ್ ಮಾತಾಡೋಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ನಾಲ್ಗೆದಲ್ಲೂ ಹಿಡುತ್ತಾ ಇರಲಿ. ಆ್ಯಂಡ್ ಪ್ರಶ್ನೆ ಕೇಳಬೇಕಾ ನೇರವಾಗಿ ಕರೆ ಮಾಡಿ, ಇಲ್ಲ ಯಾವುದಾದ್ರೂ ಮಾಧ್ಯಮ ಮೂಲಕ ಕರೀರಿ, ನಾನು ಉತ್ತರಿಸೋಕ್ಕೆ ರೆಡಿ ಇರ್ತೀನಿ. ನಾನು ಎಲ್ಲೂ ಅವಳು ಸೀರೆ ಬಣ್ಣ ಚೆನ್ನಾಗಿದೆ, ಇಲ್ಲ ಮತ್ತೊಂದು ಚೆನ್ನಾಗಿದೆ, ನಾನು ಅವಳ ಅಲಂಕಾರದ ಬಗ್ಗೆ ನಾನು ಏನೂ ಮಾತಾಡಿಲ್ಲ, ಆಯಿತಾ? ನಾನು ಮಾತಾಡಿದ್ದು ಜೈಲಿನ ಅನುಭವಗಳ ಬಗ್ಗೆ.